ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಇವಾಗ ಏನಪ್ಪ ವಿಷಯ ಅಂದ್ರೆ ನನ್ನ ಗಾಡಿ ಸರ್ವಿಸಿಗೆ ಕೊಡಬೇಕು. ಆ್ಯಕ್ಚುಲಿ ಸರ್ವಿಸಿಗೆ ಕೊಡಲ್ಲ, ಜಸ್ಟ್ ಆಯಿಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿಕೊಂಡು ಓನ್ಲಿ 1600 ಕಿಲೋಮೀಟರ್ ಅಷ್ಟೇ ಓಡಿದೆ. ಇನ್ನೊಂದು ಸ್ವಲ್ಪ 500-600 1000 ಕಿಲೋಮೀಟರ್ ಓಡಿಸ್ಬೋದಲ್ಲ ಅಂತ ಫುಲ್ ಸರ್ವಿಸ್ ಸುಮ್ಮನೆ ಯಾಕೆ, ಜಸ್ಟ್ ಆಯಿಲ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅದು ಬ್ಯಾಂಡ್ ಆಗೈತಲ್ಲ, ಅದು ಬ್ಯಾಂಡ್ ಒಂದು ತೆಗೆಸ್ಬೇಕಾಯ್ತು, ಇಲ್ಲ ನೆಕ್ಸ್ಟ್ ಬಿದ್ದವಾಗ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಈಗಲೇ ತೆಗೆಸಿಟ್ಕೊಂಡ್ರೆ ನೆಕ್ಸ್ಟ್ ಬಿದ್ದವಾಗ ಕಮ್ಮಿ ಆಗುತ್ತೆ. ಓಕೆ, ಅಂದರೆ ಬೀಳ್ತೀನಿ ಅಂತ ನಂಗೆ ಕಾನ್ಫಿಡೆನ್ಸ್ ಇದೆ. ಓಕೆ, ಸೊ ಬನ್ನಿ ನೋಡೋಣ ಏನಾಗುತ್ತೋ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಬನ್ನೇರುಘಟ್ಟ ರೋಡಿಗೆ ಹೋಗ್ಬೇಕೀಗ, ಯಾಕಂದರೆ ಅಲ್ಲೇ ಗಾಡಿ ಸರ್ವಿಸಿಗೆ ಕೊಡೋದು. ಬ್ರೇಕ್ ಪ್ಯಾಡ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ಸೊ ನೋಡೋಣ ಏನೇನು ಮಾಡಿಸ್ಲಿಕ್ಕೆ ಆಗುತ್ತೆ ಏನಂತ. ಸೊ ನನ್ನ ಫ್ರೆಂಡ್ ಈಗ ಕರೆದಿದ್ದೀನಿ, ಅವನದು ಗಾಡಿ ಏನೋ ಆಯಿಲ್ ಚೇಂಜ್ ಮಾಡಿಸ್ಬೇಕಂತೆ. ನಂದು ಏನಾಗುತ್ತೆ ಅಂದರೆ ಅದು ಬ್ಯಾಂಡ್ ಈಗ ತಗೊಂಡು ಕೊಡಲ್ಲ ಅಲ್ಲ, ಅದು ಬಿಚ್ಚಿ ಅವರು ಮಾಡಿಕೊಡ್ಬೇಕು. ಸೊ ಗಾಡಿನ ನಂದು ಅಲ್ಲೇ ಬಿಟ್ಟು ಬರ್ತೀನಿ, ಇವನು ನನಗೆ ತೊಗೊಂಡು ಹೋಗ್ತಾನೆ. ಅಂದರೆ ಈಗ ಹೋಗುವಾಗ ನಾನು ನನ್ನ ಗಾಡಿದಲ್ಲಿ, ಅವನ ಗಾಡಿದಲ್ಲಿ ಬರ್ತಾನೆ, ಬರುವಾಗ ಅವನದೇ ಗಾಡಿಯಲ್ಲಿ ರಿಟರ್ನ್ ಬರ್ತೀವಿ ಇಬ್ಬರು. ಸೊ ಆ ರೀತಿ ಪ್ಲ್ಯಾನ್ ಇದೆ. ಅವನದು ಆಯಿಲ್ ಚೇಂಜ್ ಮಾಡಿಸ್ತಾನಂತೆ. ನೋಡೋಣ ಬನ್ನಿ. ಓಕೆ, ಹೆಲ್ಮೆಟ್ ಕ್ಯಾಮೆರಾ ಒಳಗೆ ಶಿಫ್ಟ್ ಆಗೋಣ ಬನ್ನಿ. ಅದು ಬ್ಯಾಂಡ್ ತೆಗಿತಾನಲ್ಲ ಅವನು. ಏನಾದರೂ ರಾಡ್ ಕೊಟ್ಟರೆ ಅಲ್ಲೇ ನಾ ತೆಗಿತಿದ್ದೆ, ಬಟ್ ಅದು ರಾಡ್ ಎಲ್ ಶೇಪ್ ಬೇಕು. ಗೈಸ್ ನೋಡಿ ಗೈಸ್, ಜಿಗಣಿ ಮಾರ್ಕೆಟು ಭಾಳ ದಿನ ಆಯ್ತಪ್ಪ ಜಿಗಣಿ ಮಾರ್ಕೆಟಿಗೆ ಬಂದು, ಇವಾಗ ಬಂದಿದ್ದೀನಿ. ಹಾಂ, ಅತ್ತೆ ಮನೆ ಅದಕ್ಕೆ ಟೋಪಿ ಗಾಯ್ಸ್, ಇದು ಅತ್ತೆ ಮನೆ ಅಂತ ನೋಡಿ. 100 ರೂಪಾಯಿ kg ಆಲೂಗಡ್ಡೆ. ಆಂಟಿ ಈಗ ಏನದು ಬಿಸಿ ಮೊಟ್ಟೆ, ಯಾವ ಮೊಟ್ಟೆ? ನಾಟಿ ಕೋಳಿ ಮೊಟ್ಟೆ ಮಾರ್ತಾವ್ರಪ್ಪ ಗಾಯ್ಸ್. ಎಲ್ಲರೂ ಹೋಳಿ ಆಡ್ತವ್ರೆ. ಹಾಂ ಭಯ್ಯ, ಹ್ಯಾಪಿ ಹೋಲಿ. ನೀನು ಯಾವಾಗ ಹೋಳಿ ಆಡೋದು? ಒಂದೇ ಒಂದ್ಸರಿ ಹೋಲಿ ಆಡಿರೋದು. ಯಾವಾಗ? ಎಂತಲ್ಲಿದ್ದಾಗ. ಯಾರು ಬಂದಿನ್ನು ಹೋಲಿನೇ ಆಡಿಲ್ಲ ಬರೀ. ಯಾರು ಆಡಲ್ಲ. ಹೌದಲ್ಲ, ನಮ್ಮಲ್ಲಿ ಯಾರು ಊರಲ್ಲಿ ಫುಲ್ ಬಣ್ಣ. ನಿಮ್ಮ ಕಡೆ ಮಾಡ್ತಾರೆ, ಬೆಂಗಳೂರಲ್ಲಿ ಯಾರು ಮಾಡಲ್ಲ. ಗೈಸ್, ಹೆಲ್ಮೆಟ್ ಮೌಂಟಲ್ಲಿ ಶಿಫ್ಟ್ ಆಗಿದ್ದೇನೆ ಈಗ. ಇಲ್ಲಿ ಟ್ರಾಫಿಕ್ ಗೀಪಿಗೆಲ್ಲ ಜಾಸ್ತಿ ಇದೆ ಗುರು. ಸರ್ವಿಸ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಇದೆ ಗೈಸ್, ಅದಕ್ಕೆ ಒಂದು ಬೇಜಾರು. ಇಲ್ಲಿ ಶೋರೂಮಲ್ಲಿ ಕೊಡುವ ಅಂದ್ಕೊಂಡಿದ್ದೆ, ಬಟ್ ಶೋರೂಮಲ್ಲಿ ಗೈಸ್ ಎಷ್ಟಾಗುತ್ತೆ ಗೊತ್ತಾ? 4000 3500 ಆಗುತ್ತೆ. ಓ, ಇಲ್ಲಾರು ಕಲ್ಲು ತಗೊಂಡಿಟ್ಟಿದ್ದಾನೆ ಬಾಕ್ಸ. ಓ, ಎಲ್ಲ ಹೋಳಿ ಆಡ್ತಾರೆ ಗೈಸ್, ಎಲ್ಲರೂ ಹೋಳಿ ಆಡ್ತಾರೆ ಗೈಸ್. ಇವತ್ತು ರಂಗ ಪಂಚಮಿ. ಇಷ್ಟೇ ಇದಾಗಿದೆ ಅಂದರೆ ಅದಕ್ಕೇನೆ ಅದೊಂದು ಬೆಂಡ್ ತೆಗಿಬೇಕು. ಆದರೆ ಅವ್ನು ಸಂಜೆ ಫೋನ್ ಮಾಡ್ತೀನಿ ಅಂತ ಸಂಜೆ ಎತ್ಕೊಂಡು. ಅದು ಬೋಲ್ಟ್ ಹಾಕೋ ಕಡೆನೇ ಬ್ಯಾಂಡ್ ಆಗಿದೆ ಇಲ್ಲಿ. ಅದೊಂದು ಚೂರು ಸ್ಟೇಟ್ ಇರುತ್ತಲ್ಲ, ಹಿಂಗೆ ಬ್ಯಾಂಡ್ ಹಾಕಿ. ಹಾಂ, ಇದು ರಾಡಿನ ತೆಗಿಬೋದು ಅಷ್ಟೇ. ಓಕೆ, ಅದನ್ನ ಬೆಂಡ್ ತೆಗಿಯೋಕ್ಕಾಗಲ್ಲ. ಇದು ತಗೋಬೋದು. ಚೂರು ಬೇಕಾದ್ರೆ ಹೆಚ್ಚಾಗಿಲ್ಲ ಅಂದರೆ ಒಳಗಡೆ ಏನಾದರೂ ಲೂಸ್ ನೆಟ್ಟು ವಾಶ್ ಆಗಿಸ್ತಾ ಕೊಡಬೇಕು. ಓಕೆ, ಸರಿ ಅಂಕಲ್, ಆಯಿತು, ಬರ್ತೀನಿ. ಮಾವ, ಬ್ರೇಕ್ ಪ್ಯಾಡ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಬಿಡೋದ್ರದ್ದು. ಹಾಂ ಹಾಂ, ವಿಡಿಯೋ ಆನ್ ಇದೆ ಅಂತ ತಿಳ್ಕೊಂಡ. ಫೋನ್ ಮಾಡೋ, ನನ್ನ ಫೋನ್ ಇರಲ್ಲ. ಏನು ನಿನ್ನ ಮಕ್ಕ ಏನು ಬರಲ್ಲ ಬಿಡು ವಿಡಿಯೋದಾಗ. ಓಹೋ ಗಾಯ್ಸ್, ಬನ್ನೇರುಘಟ್ಟದಲ್ಲಿ ಬ್ಲೂ ಬಸ್ ಗಾಯ್ಸ್, ಬ್ಲೂ ಬಸ್. ಸೊ ಗೈಸ್, ಇವಾಗ ಗಾಡಿಯನ್ನು ಕೊಟ್ಟು ಬಂದಿದ್ದೀವಿ. ಈಗ ಸಂಜೆ ಕೊಡ್ತಾನಂತೆ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ. ಸೊ ಇವಾಗ ಟೈಮ್ 12:15, 2 ಗಂಟೆಗೆ ಮತ್ತೆ ಡ್ಯೂಟಿಗೆ ಹೋಗಬೇಕು. ಸೊ ಇಂಥದಕ್ಕೆಲ್ಲ ನಮ್ಮ ದೋಸ್ತ ನಮ್ಮ ಹತ್ರ ಇದ್ದೇ ಇರ್ತಾನೆ. ಚಲ್ ಮೇರೆ ಗೋಡೆ ಚಲ್, ಲವ್ ಯು ಚಿನ್ನ. ಸೊ ಗೈಸ್, ಗಾಡಿ ಏನೋ ಕೊಟ್ಟು ಬಂದಿದ್ದೀನಿ.
ಸೊ ಇವಾಗ ಸಂಜೆ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಸಿಗುತ್ತೆ. ಸೊ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟವಾದರೆ ಲೈಕು ಶೇರು ಕಮೆಂಟ್ ಮಾಡಿಬಿಡಿ. ಹಾಗೆ ಲಾಸ್ಟ್ ಬಟನ್ ಒಂದು ಲಿಸ್ಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ, ಓಕೆನಾ? ಸೊ ಮತ್ತೆ ಸಿಗುವ, ಇಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಪೀಸ್.